ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. DMS ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ಯಾವು ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ತಾ ಇದ್ರಿ. ಸೊ DMS ಮಾಡ್ಯೂಲ್ 1 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ಬಿಟ್ಟು ಬೇರೆ ಟಾಪಿಕ್ಸ್ಗಳು ಕೂಡ ಇದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು, ಇಲ್ಲ ಮಾಡಲ್ ಪೇಪರ್ಸ್ಗಳನ್ನು ನೋಡಿದಾಗ ನನಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು ಅಂತ ಅನ್ಸುದು. ಸೊ ಇವುಗಳ ಮೇಲೆ ನಾನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ, ಹೋಮ್ ವರ್ಕ್ ಪ್ರಾಬ್ಲಮ್ಸ್ ಕೂಡ ಕೊಡ್ತೀನಿ. ಸೊ ಅದ್ರ ಸೊಲ್ಯೂಷನ್ ಅನ್ನು ಕೂಡ ನಾನೇ ಕೊಡ್ತೀನಿ. ಸೊ ನೀವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಎಲ್ಲ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ಹೋಮ್ವರ್ಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ. ಇದನ್ನ ಬಿಟ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ ಅನ್ನು ಕಲಿಬೇಕು. ಯಾಕಂತಂದ್ರೆ ನೀವು ಇಂಟರ್ನಲ್ಸಿಗೆ ಓದ್ತಾ ಇರೋದ್ರಿಂದ ಇಂಟರ್ನಲ್ಸಿಗೆ ಓದ್ಬೇಕಾದ್ರೆ ಎಕ್ಸ್ಟ್ರಾ. ಸೊ ಫೈನಲ್ ಎಕ್ಸಾಮ್ಗೆ ಆಲ್ಮೋಸ್ಟ್ ಇದರಲ್ಲೇ ನಿಮಗೆ 80 to 90% ಆಫ್ ದಿ ಪ್ರಾಬ್ಲಮ್ಸ್ ಬಂದೇ ಬರ್ತವೆ. ಸೊ ಫಸ್ಟ್ ನೀವು ಕಲಿಬೇಕಾಗಿರೋದು ಟಾಟಾಲಜಿ. ಸೊ ಇದ್ರದ್ದು ಡೆಫಿನಿಷನ್ ಕೇಳ್ಬಿಟ್ಟು ಪ್ರೂವ್ ಮಾಡೋದಕ್ಕೆ ಕೇಳ್ತಾರೆ ಪ್ರಾಬ್ಲಮ್ ಅನ್ನು. ನೆಕ್ಸ್ಟ್ ಫೈಂಡ್ ಈಕ್ವಿವೆಲೆನ್ಸ್. ಸೊ ಇವೆರಡು ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ. ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ದಿ ಆರ್ಗ್ಯುಮೆಂಟ್ಸ್ ಯೂಸಿಂಗ್ ದ ಇನ್ಫರೆನ್ಸ್ ರೂಲ್ಸ್. ಸೊ ಫಸ್ಟ್ ಇನ್ಫರೆನ್ಸ್ ರೂಲ್ಸ್ ಅನ್ನ ಕಲ್ತ್ಕೊಂಡು ಆಮೇಲೆ ವ್ಯಾಲಿಡಿಟಿ ಆಫ್ ದಿ ಆರ್ಗ್ಯುಮೆಂಟ್ ಅನ್ನ ಕಲಿಬೇಕು. ಸೊ ರೂಲ್ಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ವೆರಿ ಈಸಿ. ನೆಕ್ಸ್ಟ್ ಪ್ರೂವ್ ಯೂಸಿಂಗ್ ದ ಲಾ ಆಫ್ ಲಾಜಿಕ್ಸ್. ಸೊ ಫಸ್ಟ್ ಲಾಗಳನ್ನ ಕಲ್ತ್ಕೊಂಡು ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ನಾನೇ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಫಸ್ಟ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ನಾವು ವ್ಯಾಲಿಡಿಟಿಯನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್ ಡೈರೆಕ್ಟ್, ಇಂಡೈರೆಕ್ಟ್ ಅಂಡ್ ಕಾಂಟ್ರಾಡಿಕ್ಷನ್ ಮೆಥಡ್. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ಅನ್ನ ಕೇಳ್ತಾರೆ. ಸೊ ನಾನು ಮೂರನ್ನು ಕೂಡ ಹೇಳ್ಕೊಡ್ತೀನಿ. ಒಂದೇ ಒಂದು ಡೈರೆಕ್ಟ್ ಮೆಥಡ್ ಕೊಟ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಇಷ್ಟು ಟಾಪಿಕ್ ನಾನು DMS ಮಾಡ್ಯೂಲ್ 1 ಅಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ DMS ಮಾಡ್ಯೂಲ್ ಅಲ್ಲಿ ಅಂತಂದ್ರೆ ಮಾಡ್ಯೂಲ್ 1 ಅಲ್ಲಿ ಬರುವಂತಹ ಥಿಯರಿ ಕಾನ್ಸೆಪ್ಟ್ಗಳು ಏನೇನು ಅಂತ ನೋಡಿದ್ರೆ, ಫಸ್ಟ್ ಓಪನ್ ಸ್ಟೇಟ್ಮೆಂಟ್. ವಾಟ್ ಈಸ್ ಓಪನ್ ಸ್ಟೇಟ್ಮೆಂಟ್? ಎ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಈಸ್ ಎ ಓಪನ್ ಸ್ಟೇಟ್ಮೆಂಟ್. STMT ಅಂತಂದ್ರೆ ಸ್ಟೇಟ್ಮೆಂಟ್, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಇಫ್ ಇಟ್ ಹ್ಯಾಸ್ ಒನ್ ಆರ್ ಮೋರ್ ವೇರಿಯೇಬಲ್ಸ್. ಸೊ ಒನ್ ಆರ್ ಮೋರ್ ವೇರಿಯೇಬಲ್ಸ್ AB, PQ, RS ಈ ರೀತಿ ಒಂದಕ್ಕಿಂತ ಜಾಸ್ತಿ ವೇರಿಯೇಬಲ್ ಇದ್ರೆ ಅದನ್ನ ಏನಂತ ಕರಿತೀವಿ? ಓಪನ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಾಂಟಿಫೈಯರ್ಸ್. some propositions containing words like all, for every, for any, for each, at least one. ಸೊ ಈ ಎಲ್ಲ ಎಲ್ಲಿ ಬರ್ತಾ ಗೊತ್ತಾ ಈ ಕ್ವಾಂಟಿಫೈಯರ್ಸ್? ಮೋಸ್ಟ್ ಬರೋದು ಅಂತಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ವ್ಯಾಲಿಡಿಟಿಯನ್ನ ಚೆಕ್ ಮಾಡ್ತಿರ್ತೀವಲ್ಲ, ಸೊ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಗಳು ಬರ್ತವೆ. ನೆಕ್ಸ್ಟ್ ಪ್ರಪೋಸಿಷನ್ಸ್. ಸಿಂಪಲ್ ಸ್ಟೇಟ್ಮೆಂಟ್ಸ್ ದಟ್ ಕೆನಾಟ್ ಬಿ ಬ್ರೋಕನ್ ಫರ್ದರ್. ಸೊ ಫರ್ದರ್ ಬ್ರೋಕ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಟೋಟಾಲಜಿ. ಟೋಟಾಲಜಿ ಅಂತಂದ್ರೆ ಎ ಕಾಂಪೌಂಡ್ ಪ್ರಪೋಸಿಷನ್ ವಿಚ್ ಈಸ್ ಟ್ರೂ ಫಾರ್ ಆಲ್ ದಿ ಪಾಸಿಬಲ್ ಟ್ರೂತ್ ವ್ಯಾಲ್ಯೂಸ್ ಆಫ್ ಇಟ್ಸ್ ಕಾಂಪೋನೆಂಟ್ಸ್. ಸೊ ಇಷ್ಟು ಥಿಯರಿ ಪಾರ್ಟ್ಸ್. ಸೊ ಇವಾಗ ಒಂದೊಂದಾಗೆ ಪ್ರಾಬ್ಲಮ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ.